ಇವತ್ತಿನ ಟಾಪಿಕ್ ಈಸ್ ಲೆಪ್ಟೋಸ್ಪೈರೋಸಿಸ್, ಇಲಿ ಜ್ವರ. ಯೂಶ್ವಲಿ ಕೇಳಿರ್ತೀರ ಇಲಿ ಜ್ವರ ಅಂತ ಹೇಳಿ. ಇದು ಹೇಗೆ ಬರುತ್ತೆ? ಇಟ್ ಈಸ್ ಅ ಬ್ಯಾಕ್ಟೀರಿಯಲ್ ಡಿಸೀಸ್ ದಟ್ ಸ್ಪ್ರೆಡ್ಸ್ ಥ್ರೂ ದ ಯೂರಿನ್ ಆಫ್ ಇನ್ಫೆಕ್ಟೆಡ್ ಆ್ಯನಿಮಲ್ಸ್ ಲೈಕ್ ಡಾಗ್ಸ್, ರೋಡೆಂಟ್ಸ್ ಆ್ಯಂಡ್ ಫಾರ್ಮ್ ಆ್ಯನಿಮಲ್ಸ್. ಇದು ಇದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿದೆ. ಇದು ಬಂದುಬಿಟ್ಟು ಇನ್ಫೆಕ್ಟೆಡ್ ಆ್ಯನಿಮಲ್ಸ್ ಯೂರಿನಿಂದ ಸ್ಪ್ರೆಡ್ ಆಗುತ್ತೆ. ಡಾಗ್ಸ್ ಆಗಿರ್ಬೋದು, ರೋಡೆಂಟ್ಸ್ ಆಗಿರ್ಬೋದು, ಅಥವಾ ಫಾರ್ಮ್ ಆ್ಯನಿಮಲ್ಸ್ ಮೀನ್ಸ್ ಇನ್ ಫೀಲ್ಡ್ ವಿ ವಿಲ್ ಫೈಂಡ್ ಸೋ ಮೆನಿ ಆ್ಯನಿಮಲ್ಸ್. ದೋಸ್ ಆರ್ humans can get leptospirosis through direct contact with urine from the infected animals or through water, soil or food contaminated with their urine. It's almost common in warm climates. See, humans, how they will get the infection? They will get the infections through the contaminated water, soil or food. If the food or soil or water is contaminated with the urine of the animals, then they will get the leptospirosis. Okay, next one is causes. How it will cause? Causes, bacteria name is called Spirosis bacterium. This will cause the infection. It is transmitted to humans by direct exposure with the urine or tissue of an infected animal like rodents, raccoons, opossums, cattle, swine, dogs, horses, buffaloes, sheep and goats. These are the animals. They will spread the leptospirosis. If you come contact with the urine of these animals, then you will get the leptospirosis. Next one is signs and symptoms. First is fever with chills. They will be having fever with chills, and headache will be there. Muscle ache or malaise will be there. Bleeding or jaundice. In later stages, if the disease get complicated, then they will have bleeding or jaundice. Then kidney or pancreas failure will be there. Due to that, it will cause the death, and dysuria, less urination will be there. These are the signs and symptoms. Next one is diagnosis. How to diagnose this? Diagnosis like blood test and urine test. Within 4 days they will do blood test. After 10 days, if the patient comes with the symptoms like this, they will do urine test. Next one is prevention. How to prevent the disease? See, first one is ಈ ರೋಗದ ನಿಯಂತ್ರಣ ಹೇಗೆ? ಮನೆಯ ಸುತ್ತಲೂ ನೀರು ನಿಲ್ಲದಂತೆ ನೋಡಿಕೊಳ್ಳುವುದು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು. ಸಿ, ಇನ್ ಹೌಸ್, ನಿಯರ್ ಬೈ ಹೌಸಸ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ನಾಟ್ ಟು ಮೇಂಟೈನ್ ದ ಸ್ಟಾಗ್ನೆಂಟ್ ವಾಟರ್, ಆ್ಯಂಡ್ ಯು ಹ್ಯಾವ್ ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಫಸ್ಟ್ ವಿ ಹ್ಯಾವ್ ಟು ಪ್ರಿವೆಂಟ್. ಹೇಗೆ ಪ್ರಿವೆಂಟ್ ಮಾಡೋದು? ಈ ರೋಗದ ನಿಯಂತ್ರಣ ಹೇಗೆ? ಮೊದಲನೇದಾಗಿ ಮನೆಯ ಸುತ್ತಲೂ ನೀರು ನಿಲ್ಲದಂತೆ ತ್ಯಾಜ್ಯ ವಸ್ತುಗಳನ್ನು ಸರಿಯಾಗಿ ವಿಲೇವಾರಿ ಮಾಡುವುದು. ಎಲ್ಲೂ ನೀರು ನಿಲ್ಲದೆ ಹಾಗೆ ನೋಡ್ಕೋಬೇಕು. ಮನೆಯ ಸುತ್ತಲೂ ಗದ್ದೆ ಅಥವಾ ಬದುಗಳಲ್ಲಿ ಇಲಿ ಬಿಲಗಟ್ಟದಂತೆ ನೋಡುವುದು. ಇಲಿ ಮನೆ ಮಾಡ್ಕೊಳ್ದೇ ಇರೋ ಹತ್ರ ನೋಡ್ಕೋಬೇಕು, ಈ ಗದ್ದೆ ಅಥವಾ ಮನೆ ಸುತ್ತ ಎಲ್ಲಾದರೂ. ಕುಡಿಯುವ ನೀರು, ಆಹಾರ ಸಾಮಗ್ರಿಗಳನ್ನು ಇಲಿಗಳ ಸಂಪರ್ಕಕ್ಕೆ ಬಾರದಂತೆ ನಿರ್ವಹಿಸುವುದು. ಇದು ಹೇಗಂತ ಹೇಳಿದ್ರೆ, ಯಾವಾಗಲೂ ಫುಡ್ ಮತ್ತು ವಾಟರ್ನ ಕ್ಲೋಸ್ಡ್ ಸ್ಪೇಸಲ್ಲಿ ಇಡಬೇಕು. ಆಮೇಲೆ ಪಾತ್ರೆಗಳನ್ನ ಮುಚ್ಚಿಡಬೇಕು, ಓಪನ್ ಆಗಿ ಇಡಬಾರ್ದು. ಹೊಲ ಅಥವಾ ಗದ್ದೆಗಳಲ್ಲಿ ಓಡಾಡುವಾಗ ಕಾಲಿಗೆ ಗಮ್ ಬೂಟ್ ಧರಿಸುವುದು. ಇದು ತುಂಬ ಇಂಪಾರ್ಟೆಂಟು. ಗಮ್ ಬೂಟ್ಸ್ ಅಂತ ಬರುತ್ತೆ. ಸೊ ಅದು ಮಂಡಿ ತನಕ ಇರುತ್ತೆ, ಅಂಥ ಬೂಟ್ಸ್ನ ಹಾಕ್ಕೋಬೇಕು. ಮತ್ತು ಮನೆಗೆ ಬಂದ ನಂತರ ಕೈ ಮತ್ತು ಕಾಲುಗಳನ್ನು ಸೋಪ್ ಹಾಕಿ ತೊಳೆದುಕೊಳ್ಳಬೇಕು. ಸಮ್ಟೈಮ್ಸ್ ನಾವು ಬರ್ತೀವಿ, ಗದ್ದೆಗೆಲ್ಲ ಹೋಗ್ತೀವಿ, ಅವಾಗ ಕಾಂಟ್ಯಾಕ್ಟ್ ಆಗೇ ಆಗುತ್ತೆ. ಬಟ್ ನಾವು ಬಂದ ತಕ್ಷಣ ಕೈ ಮತ್ತು ಕಾಲನ್ನ ಸೋಪ್ ಹಾಕಿ ನೀಟಾಗಿ ತೊಳ್ಕೊಂಡ್ರೆ ಏನೂ ಆಗಲ್ಲ. ಕುಡಿಯುವ ನೀರನ್ನು ಬ್ಲೀಚಿಂಗ್ ಪುಡಿಯಿಂದ ಶುದ್ಧೀಕರಿಸುವುದು. ಆದಷ್ಟು ಕುದಿಸಿ ಆರಿಸಿದ ನೀರನ್ನೇ ಕುಡಿಯುವುದು. ಯಾವಾಗಲೂ ಕುಡಿಯುವಂಥ ನೀರನ್ನ ದಯವಿಟ್ಟು ಶುದ್ಧಿ ಮಾಡಿ ಕುಡೀರಿ, ದಯವಿಟ್ಟು. ಇಲ್ಲ ಅಂದರೆ ಕುದಿಸಿ ಆರಿಸದೆ ಕುಡಿದಿದ್ರೆ ಈ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಎವ್ರಿ 6 months ಆರ್ 1 year ಒಂದ್ಸರಿ ಕುಡಿಯೋ ನೀರನ್ನ ಟೆಸ್ಟ್ ಮಾಡಿಸ್ಬಿಟ್ಟು ಅದನ್ನ ಬ್ಲೀಚಿಂಗ್ ಪೌಡರಲ್ಲಿ ಶುದ್ಧ ಮಾಡಬೇಕು. ಮನೆ, ಅಂಗನವಾಡಿ, ಹಾಸ್ಟೆಲ್ ಹಾಗೂ ಆಹಾರ ಪದಾರ್ಥ ತಿಳಿದಿರ್ಬೋದು. ಮನೆ ಅಥವಾ ಅಂಗನವಾಡಿ, ಹಾಸ್ಟೆಲ್ ಈ ಥರ ಎಲ್ಲ ಅಲ್ಲಿ ಯೂಶ್ವಲಿ ಲಾರ್ಜ್ ಅಮೌಂಟ್ ಆಫ್ ಫುಡ್ ಪ್ರಿಪೇರ್ ಮಾಡೋದ್ರಿಂದ ಅಲ್ಲಿ ಓಪನ್ ಇರೋ ಚಾನ್ಸಸ್ ಇರುತ್ತೆ. ಸೊ ಅವರಿಗೆಲ್ಲ ಇನ್ಸ್ಟ್ರಕ್ಟ್ ಮಾಡಬೇಕು. ಆಮೇಲೆ ಜಾನುವಾರು ಕೊಟ್ಟಿಗೆ, ಎಲ್ಲ ಕೋಳಿ ಫಾರ್ಮ್ಗಳಿಗೆ ಗಮ್ ಎಲ್ಲೇ ಹೋಗೋದಾಗಿರ್ಬೋದು, ಕೋಳಿ ಫಾರ್ಮು, ಕೊಟ್ಟಿಗೆ, ಹೆಗ್ಗಣ ಸಿಗುವಂಥ ಜಾಗ ಇರ್ಬೋದು, ಅಥವಾ ಗದ್ದೆಗಾಗಿರ್ಬೋದು, ಹೋಗುವಾಗ ಗಮ್ ಬೂಟ್ ಧರಿಸಿ ಮತ್ತು ಬಂದ ನಂತರ ಕೈ ತೊಳ್ಕೋಬೇಕು. ಮತ್ತು ಈ ಥರ ನಾವು ಹೇಳಿದ್ವಲ್ಲ ರೋಗದ ಲಕ್ಷಣ, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಹೆಡ್ಏಕ್ ಆಗಿರ್ಬೋದು ಅಥವಾ ಫೀವರ್ ವಿತ್ ಚಿಲ್ಸು, ಈ ಥರ ಏನಾದ್ರು ಇದ್ದರೆ ದಯವಿಟ್ಟು ಆಸ್ಪತ್ರೆಗೆ ಹೋಗಿ ವೈದ್ಯರ ಸಲಹೆ ಪಡೆಯುವುದು. ಇದು ಪ್ರಿವೆನ್ಷನ್.
ಇದನ್ನೆಲ್ಲ ನೀವು ಮೇಂಟೈನ್ ಮಾಡಿದ್ರಿ ಅಂದರೆ ಇನ್ ಕೇಸ್ ನಿಮಗೆ ಲೆಪ್ಟೋಸ್ಪೈರೋಸಿಸ್ ಬಂತು ಅಂದರೂ ಅದನ್ನ ಫಸ್ಟ್ ಸ್ಟೇಜಲ್ಲೇ ಇದ್ದಾಗ ಈಸಿಯಾಗಿ ಗುಣಮುಖ ಮಾಡಬಹುದು. ಆದಷ್ಟು ಇದರ ಬಗ್ಗೆ ನಿಗಾ ವಹಿಸಿ. ದಿಸ್ ಇಸ್ ಆಲ್ ಅಬೌಟ್ ಲೆಪ್ಟೋಸ್ಪೈರೋಸಿಸ್. ಥ್ಯಾಂಕ್ ಯು ಸೋ ಮಚ್.